ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಏನು ವಿರೋಧ ಪಕ್ಷಗಳು ನಡೆಸ್ತಿರುವಂಥ ಷಡ್ಯಂತ್ರಗಳಿದೆ ಅದನ್ನು ವಿರೋಧಿಸಿ ನಾವಿವತ್ತು ಪತ್ರಿಕಾಗೋಷ್ಠಿನ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಇಳಿಸಿಬಿಡ್ತಾರೆ ಅನ್ನೋ ಭಯ ಏನು ನಮಗಿಲ್ಲ. ಸಿದ್ದರಾಮಯ್ಯನವ್ರ ಹಿಂದೆ ನಾವಿದ್ದೀವಿ ಅನ್ನೋ ಎಚ್ಚರಿಕೆಯನ್ನು ನಾವಿವತ್ತು ಇಡೀ ರಾಜ್ಯಕ್ಕೆ ಕೊಡುವಂಥ ಕೆಲಸನ ಅವರ ಸಮುದಾಯ ಅವ್ರ ಬೆನ್ನಿಗೆ ನಿಲ್ತಿದೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ. ಇದರ ಮುಖಾಂತರನೇ ನಾನು ವಿರೋಧ ಪಕ್ಷದ ಮುಖಂಡರುಗಳಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ನಾನು ತಮ್ಮ ವಾಹಿನಿಯ ಮುಖಾಂತರ ನಾನು ನೇರವಾದ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನೀವು ಪ್ರತಿ ಸಾರಿನೂ ಕೂಡ ಇವತ್ತು ಬಂಗಾರಪ್ಪನವರಾದಾಗ, ವೀರಪ್ಪ ಮೊಯ್ಲಿಯವರಾದಾಗ ಮತ್ತು ಧರ್ಮಸಿಂಗ್ ಅವರಾದಾಗ ಎಲ್ಲದಕ್ಕಿಂತ ಪ್ರಮುಖವಾಗಿ ದೇವರಾಜ ಅರಸು ಅದು ಆಡಳಿತ ನಡೆಸುವಾಗ ಯಾರೂ ಕೂಡ ಸರಾಗವಾಗಿ ಆಡಳಿತ ನಡೆಸಲಿಕ್ಕೆ ನೀವು ಬಿಟ್ಟಿಲ್ಲ. ಇವತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ದಮನಿತರು, ಅಲೆಮಾರಿಗಳು, ಅರೆ ಅಲೆಮಾರಿಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ನಿರೀಕ್ಷೆ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಅವರೆಲ್ಲರಿಗೂ ಕೂಡ ತಲುಪ್ತಾ ಇದೆ. ಆ ಕಾರಣದಿಂದಾಗಿ ಅಂಥ ಒಂದೇ ಒಂದು ಕಪ್ಪು ಚುಕ್ಕೆ ಅವರ 40 ವರ್ಷದ ರಾಜಕೀಯ ಸುದೀರ್ಘ ಪಯಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರದಂಥ ಒಬ್ಬ ನಾಯಕನ ಮೇಲೆ ನೀವಿವತ್ತು ಕಳಂಕ ಹೊರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನೀವು ಮಾಡಿರುವಂಥ ಆರೋಪಕ್ಕೆ ಅವರು ಈಗಾಗಲೇ ಹೌಸಲ್ಲೂ ಕೂಡ ಉತ್ತರವನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ತನಿಖಾ ಸಂಸ್ಥೆಗಳಿಂದ ತನಿಖೆಗಳಿಗೂ ಕೂಡ ಒಳಪಡಿಸಿದ್ದಾರೆ. ತನಿಖಾ ವರದಿ ಬರುವ ತನಕ ತಾವು ಸಮಾಧಾನವಾಗಿ ಕಾಯಬೇಕು. ತಾವು ಪಾದಯಾತ್ರೆ ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ಪಾದಯಾತ್ರೆಗೆ ಉದ್ದೇಶಗಳು ಭಾಳ ಮುಖ್ಯ ಆಗ್ತದೆ. ರಾಜ್ಯದ ಜನತೆಯ ಸಮಸ್ಯೆಗಳನ್ನು ಇಟ್ಕೊಂಡು ನೀವು ಪಾದಯಾತ್ರೆನ ಮಾಡಿ. ಆದರೆ ಇವತ್ತು ಪ್ರವಾಹ ಪರಿಸ್ಥಿತಿ ಇದೆ, ಸಾಕಷ್ಟು ಮಳೆ ಬಿದ್ದಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಬೆಳೆ ನಾಶ ಆಗಿದೆ. ಇಂಥ ಸಂದರ್ಭದಲ್ಲಿ ತಾವು ಪಾದಯಾತ್ರೆ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಜನ ತಮ್ಮನ್ನೆಲ್ಲರೂ ಕೂಡ ಗಮನಿಸ್ತಾ ಇದೆ. ಮುಖ್ಯಮಂತ್ರಿಯವರು ಏನೇನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ತಾವೇನೇನು ಮಾಡಿದ್ದೀರಿ, ತಾವು ತಮ್ಮ ಚರಿತ್ರೆಗಳನ್ನ ಒಂದು ಸಾರಿ ಅವಲೋಕನ ಮಾಡ್ಕೊಂಡು ನೋಡ್ಕೊಳ್ಳಿ. ಕೇತ್ಗನಹಳ್ಳಿ ಜಮೀನನ್ನು, ಒಬ್ಬ ದಲಿತರ ಜಮೀನನ್ನು ನೀವು ಕಿತ್ಕೊಂಡಿದ್ದೀರಿ. ಆಮೇಲೆ ಮೂಡಾದಲ್ಲಿ ನಿಮ್ಮ ಮನೆಗೆ 20 ಸೈಟ್, ಕುಮಾರಸ್ವಾಮಿ ಅವರೇ 20 ಸೈಟ್ ತೊಗೊಂಡಿದ್ದೀರಿ. ಅದಲ್ಲದೆ ವಿಜೇಂದ್ರ ಅವರೇ, ನಿಮಗೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ನೀವು ಚೆಕ್ ಮುಖಾಂತರ ಲಂಚ ತಗೊಂಡು ತಂದೆನ ಜೈಲಿಗೆ ಕಳಿಸಿದಂಥ ಮಗ ನೀವು ಒಬ್ಬ ಶುದ್ಧ ಹಸ್ತ. ಸಿದ್ದರಾಮಯ್ಯನವ್ರ ವಿರುದ್ಧ ನೀವು ಆರೋಪ ಮಾಡೋ ಅವಶ್ಯಕತೆ ಇಲ್ಲ, ಆ ನೈತಿಕತೆ ನಿಮಗಿಲ್ಲ. ನೀವು ಇಲ್ಲಿಗೇನೆ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅನ್ನೋ ಒಂದು ಎಚ್ಚರಿಕೆನ ನಾನು ಕೊಡ್ತಾ ಇದ್ದೇನೆ. ವಿರೋಧ ಪಕ್ಷದ ಶಾಸಕರು, ಮಾಜಿ ಸಚಿವರೊಬ್ಬರು ಸಿದ್ದರಾಮಯ್ಯನವರು ಏನಾದರೂ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಸೇ ಕೆಲಸ ಆಗುತ್ತೆ. ಹೌದು, ಇವತ್ತು ಸಿದ್ದರಾಮಯ್ಯ ಅವರು ಲೀಡರ್ಶಿಪ್ ವಹಿಸ್ಕೊಂಡಿದ್ದಾರೆ, ಅವ್ರ ನಾಯಕತ್ವ ವಹಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕುರುಬ ಜನಾಂಗ ಸಂಪೂರ್ಣವಾಗಿ ಅವರನ್ನು ಬೆಂಬಲಿಸಿದೆ. ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ, ಹಿಂದುಳಿದ ಜಾತಿಗಳು ಕೂಡ ಬೆಂಬಲಿಸಿದೆ, ಅಲ್ಪಸಂಖ್ಯಾತರು ಬೆಂಬಲಿಸಿದ್ದಾರೆ, ದಲಿತರು ಬೆಂಬಲಿಸಿದ್ದಾರೆ. ಅದೇ ರೀತಿ ಅಲೆಮಾರಿ ಬುಡಕಟ್ಟು ಎಲ್ಲ ಜನಾಂಗಗಳು ಕೂಡ, ಎಲ್ಲ ಜಾತಿಯ ಬಡವರು ಕೂಡ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿದ್ದಾರೆ. ಹಾಗಾಗಿ ಅವರು ಆ ಅಭಿಪ್ರಾಯನ ವ್ಯಕ್ತಪಡಿಸಿರ್ಬೋದು ವಿರೋಧ ಪಕ್ಷದ ಒಬ್ಬ ಶಾಸಕರು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸಮರ್ಥ ನಾಯಕ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಅವರು ಸಮರ್ಥ ನಾಯಕ ಅಂತ ವಿರೋಧ ಪಕ್ಷದ ಪಾರ್ಟಿಯವರೇ ಹೇಳಿದ್ದಾರೆ. ಇವತ್ತು ಯತ್ನಾಳ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅವ್ರು ನಿಮ್ಮ ಪಕ್ಷದವರೇ ಸಿದ್ದರಾಮಯ್ಯನವ್ರ ಬಗ್ಗೆ ಸಮರ್ಥ ನಾಯಕ ಸಿದ್ದರಾಮಯ್ಯ ಅಂತ ಹೇಳವ್ರೆ. ಇದನ್ನು ಅರ್ಥ ಮಾಡ್ಕೋಬೇಕು ವಿಜೇಂದ್ರ ಅವರು. ಸರ್, ಹಾಗೆ ಇವತ್ತು ಏನಾದರೂ ಈ ರೀತಿಯಾದ ಯಾವುದಾದ್ರೂ ಕಾರಣಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಡೆಯೋದಕ್ಕೆ ಏನಾದರೂ ಮುಂದಾದರೆ ತಮ್ಮ ಸಮುದಾಯದ ವತಿಯಿಂದ ಯಾವ ರೀತಿ ಹೋರಾಟ? ನಾವು ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವ್ರನ್ನ ನಾವು ಯಾರಾದರೂ ಟಚ್ ಮಾಡಿದ್ದೆ ಆದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟಿಸ್ತೇವೆ. ಇದನ್ನು ನಾವು
ಹೈಕಮಾಂಡ್ಗೂ ಕೂಡ ಹೇಳ್ತಾ ಇದ್ದೇವೆ, ಹೈಕಮಾಂಡ್ಗೆ ನಾವು ಮನವಿನ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇವತ್ತು ದೇವರಾಜ ಅರಸು ನಂತರ 5 ವರ್ಷ ಮುಗಿಸಿರುವಂಥ ಅಧಿಕಾರಾವಧಿ ಮುಗಿಸಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿನೂ ಕೂಡ 5 ವರ್ಷಗಳ ಆಡಳಿತನ ಮಾಡಿ ರಾಜ್ಯದಲ್ಲಿ ದಾಖಲೆ ಬರೀಬೇಕು ಅನ್ನೋದೇ ನಮ್ಮ ಆಸೆ. ಅವರು ನಮ್ಮ ಸಮುದಾಯಕ್ಕೆ ಎಳ್ಳಷ್ಟು ಏನು ಮಾಡೋದು ಬೇಡ, ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಚುಕ್ಕಾಣಿನ 5 ವರ್ಷ ಪೂರ್ಣಗೊಳಿಸಬೇಕು ಅನ್ನೋದೇ ನಮ್ಮ ಆಸೆ.